ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸಾರಿ. ಇವತ್ತು ನಾನು ತಂದಿರೋ ಗಾಡಿ ಬಂದು ಮಿನಿ ಕೂಪರ್ ಎಸ್ ಅಂತ. ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೂ. ನೋಡಿ, ಡೀಟೇಲ್ಸ್ ಒಂದೊಂದೇ ಕೊಡ್ತಾ ಹೋಗ್ತಾ ಇರ್ತೀನಿ, ಬನ್ನಿ ನೋಡಿ. ಒಂದೊಂದು ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ಇದು ನೋಡಿ, ಇದು ಫ್ರೇಮ್ಲೆಸ್ ಡೋರ್ ಥರ ಬರುತ್ತೆ ನಿಮ್ಗೆ. ಇದು ಫ್ರೇಮ್ಲೆಸ್ ಡೋರ್ ಇದು. ಇದು ಮತ್ತೆ ಗ್ಲಾಸು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳೋದು, ಮತ್ತು ಮಿರರ್ ಸೆಟ್ಟಿಂಗ್ ಅಡ್ಜಸ್ಟ್ಮೆಂಟು, ಮನೆ ಲಾಕು ಅನ್ಲಾಕು, ಮತ್ತು ಸೀಟಿಂಗ್ ಬಂದು ಈ ಥರ ಬರುತ್ತೆ. ಪೆಡಲ್ಲು ಇದು ಆಟೋಮೆಟಿಕ್ಕು, ಎಕ್ಸ್ಲೇಟ್ರ್ ಇದು ಬ್ರೇಕು, ಮತ್ತು ಡೆಡ್ ಪೆಡಲ್ ಒಂದು ಬರುತ್ತೆ, ಮತ್ತು ಲೈಟ್ ಸೆಟ್ಟಿಂಗು, AC ಇವೆಂಟ್ಸ್ದು, ಸ್ಟೇರಿಂಗ್ ಈ ಥರ ಬರುತ್ತೆ ನಿಮಗೆ. ಮೀಟ್ರು ಸಿಸ್ಟಮ್ ಈ ಥರ ಬರುತ್ತೆ. ಡ್ಯಾಶ್ಬೋರ್ಡ್ ಒಳಗಡೆ ಎಲ್ಲ ಇಂಟೀರಿಯಲ್ಲೆಲ್ಲ ಈ ಥರ ಬರುತ್ತೆ. ಸೀಟಿಂಗ್ ಲೆದರ್ ಕಾಂಪೌಂಡ್ ಬರುತ್ತೆ. ಮತ್ತು ಹಿಂದೆ ಸೀಟುಗಳು ಬಂದು ಚಿಕ್ಕವು, ಮಕ್ಕಳು ಆರಾಮಾಗಿ ಕುತ್ಕೋಬೋದು ಈ ಗಾಡಿಯಲ್ಲಿ. ಮತ್ತು ಸನ್ ರೂಫ್ 2 ಬರುತ್ತೆ, ಚಿಕ್ಕದೊಂದು ದೊಡ್ಡದೊಂದು. ರೂಫಲ್ಲಿ ನಿಮ್ಗೆ ಈ ಥರ ಬರುತ್ತೆ. ರೂಫಲ್ಲಿ ಸೆಟ್ಟಿಂಗ್ಸು ಸನ್ ರೂಫ್ ಓಪನ್ ಮಾಡೋಕ್ಕೆ ಆನ್ ಮಾಡೋಕ್ಕೆ ಈ ಥರ ಬರುತ್ತೆ. ನೋಡಿ, ಗೇರ್ ಲಿವರ್ ಬಂದು ನಿಮ್ಗೆ ಈ ಥರ ಬರುತ್ತೆ. ಗೇರ್ ಲಿವರ್ ಸೆಟ್ಟಿಂಗ್ ಬಂದು ಈ ಥರ ಬರುತ್ತೆ. ಮತ್ತು ಇದು ಈ ಸ್ಟಾರ್ಟ್ ಮಾಡೋದು ಬಂದು ಇದು ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಸ್ಪೋರ್ಟು ಗ್ರೀನು ಎಲ್ಲ ಇದರಲ್ಲೇ ಇದೆ. ಸ್ಪೋರ್ಟ್ ಮೋಡ್ ಎಲ್ಲ ಇದರಲ್ಲೇ, AC ಕಂಟ್ರೋಲ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಸಿಸ್ಟಮ್ ಈ ಥರ ಬರುತ್ತೆ, ಡೀಸೆಂಟಾಗಿದೆ. ಮತ್ತು ಇಲ್ಲಿ ಬಟನ್ಸ್ ಬರುತ್ತೆ, ಬ್ಯಾಕ್ ಡೋರು ಏನೇನೋ ಕೊಟ್ಟಿದ್ದಾರೆ ಇದರಲ್ಲಿ. ಸೆಟ್ಟಿಂಗ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬನ್ನಿ ನೋಡೋಣ ಒಂದೊಂದು ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೂ. ಪೆಟ್ರೋಲ್ ಕ್ಯಾಪ್ ಬಂದು ಈ ಥರ ಬರುತ್ತೆ ನಿಮಗಿದು. ಮತ್ತು ಮ್ಯಾಗ್ವಿಲ್ ಈ ಥರ ಬರುತ್ತೆ. ಮತ್ತು ಇದ್ರ ಟೈರ್ ಸೈಜ್ ಬಂದು 205 45 R17 ಅಂತ ಬರುತ್ತೆ. ಟೈರ್ ನೇಮ್ ಏನೋ ಬರುತ್ತೆ, ಇದು ಈ ಥರ ಬರುತ್ತೆ. ಬನ್ನಿ ಹಂಗೆ ತೋರಿಸ್ತಾ ಇರ್ತೀನಿ. ಮತ್ತು ಕೂಪರ್ ಎಸ್ ಅಂತ ಬರುತ್ತೆ, ಯಾಕಂದರೆ ಮಿನಿ ಕೂಪರ್ ಅಲ್ಲ ಇದು, ಅದಕ್ಕೆ. ಮತ್ತು ಬ್ಯಾಕ್ ಡೋರ್ ಓಪನ್ ತೋರಿಸ್ಕೊಡ್ತೀನಿ ಬನ್ನಿ. ಬ್ಯಾಕ್ ಡೋರ್ ಓಪನ್ ಮಾಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಸಿಸ್ಟಮ್ ಬರುತ್ತೆ ನಿಮಗೆ. ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ, ಇದು ಸಕ್ಕದಾಗಿದೆ. ಪಾಪ್ಸ್ ಆ್ಯಂಡ್ ಬಾಂಗ್ಸ್ ಸಕ್ಕದಾಗಿದೆ ಇದರಲ್ಲಿ. ಮತ್ತು ಈ ಥರ ಇರುತ್ತೆ ಲುಕ್ಕು ಇದ್ರದ್ದು. ಚಿಕ್ಕದಾಗಿ ಒಳ್ಳೆ ಶಿಫ್ಟ್ ಇದ್ದಂಗೆ ಇರುತ್ತೆ ಇದು. ಓಡ್ಸೋಕ್ಕೆ ಮಾತ್ರ ಸ್ಪೋರ್ಟ್ ಮೋಡು ಸಕ್ಕದಾಗಿದೆ ಇದರಲ್ಲಿ. ಮತ್ತು ಡೋರ್ ಈ ಥರ ಓಪನ್ ಆಗುತ್ತೆ ನಿಮಗೆ. ನೋಡಿ ಯಾವ ಥರ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಲುಕ್ಕಲ್ಲಿ ತೋರಿಸ್ತೀನಿ. ನೋಡಿ, ಎರಡೂ ಓಪನ್ ಮಾಡಿದರೆ ಯಾವ ಥರ ಲುಕ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಸಕ್ಕದಾಗಿದೆ. ನೋಡಿ ಫ್ರೆಂಡ್ಸ್, 2 ಡೋರ್ ಓಪನ್ ಮಾಡಿದರೆ ಯಾವ ಥರ ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಲುಕ್ ಇದೆ ಇದ್ರದ್ದು, ಸ್ಪೋರ್ಟ್ ಲುಕ್ಕು. ಬನ್ನಿ ಹೋಗ್ತಾ ಮಾತಾಡ್ಕೊಳ್ಳೋಣ. ನೋಡಿ, ಈ ಥರ ನೋಡಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಸೌಂಡ್ ನೋಡಿ ಯಾವ ಥರ ಬರುತ್ತೆ. ಆ ಸೌಂಡು ತೋರಿಸ್ತೀನಿ, ಒಂದೇ ಸೆಕೆಂಡ್ ಕೊಡಿ. ಇಲ್ಲಿ ಈ ಥರ ಸೌಂಡ್ ಬರುತ್ತೆ ಇದರಲ್ಲಿ. ನೋಡಿ, ಸಕ್ಕದಾಗಿದೆ. ಬನ್ನಿ ಓಡಿಸಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಫ್ರೆಂಡ್ಸ್ ಎಳ್ದು ಬಿಸಾಕುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಹಾಕ್ಕೊಂಡು ಓಡಿಸಿದ್ರೆ ಸಾಕಾಗಿರುತ್ತೆ ಗಾಡಿ ಮಾತ್ರ ಓಡ್ಸೋಕ್ಕೆ. ಬನ್ನಿ ಓಡಿಸಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಪೀಡಿಂಗು ಅಷ್ಟೇ ಸಕ್ಕದಾಗಿ ಸ್ಪೀಡಿಂಗ್ ಮಾಡ್ಬೋದು ಇದರಲ್ಲಿ. ನೋಡಿ, ಟರ್ನಿಂಗ್ ರೇಡಿಯೇಷನ್ನು ಅಷ್ಟೇ ಜಲ್ದಿ ಟಕ್ ಅಂತ ಎತ್ಕೊಂಡ್ಬಿಡುತ್ತೆ ಇದು. ರೇಡಿಯೇಷನ್ನು ಆರಾಮಾಗಿ ನಿಮಗೆ ಕಂಟ್ರೋಲ್ ಮಾಡ್ಬೋದು ಈ ಗಾಡಿಗಳನ್ನ. ಮತ್ತು ಆರನ್ನು ಅಷ್ಟೇ ಡೀಸೆಂಟು, ಅಷ್ಟು ಓವರ್ ಆಗೂ ಇಲ್ಲ, ಡೀಸೆಂಟಾಗಿ ಬರುತ್ತೆ ನಿಮಗಿದು. ಚೆನ್ನಾಗಿದೆ ಓಡಿಸೋದಕ್ಕೆ. ಅಂದರೆ ಮೈಲೇಜು ಇದ್ರ ಬಗ್ಗೆ ಕೇಳಬೇಡಿ, ಮೈಲೇಜ್ ಬರಲ್ಲ. ಯಾಕಂದರೆ 9, 8, 7 ಹಂಗೆ ಬರುತ್ತೆ ಇದು. ಯಾಕಂದರೆ ಚಿಕ್ಕ ಮಿನಿ ಸೂಪರ್ ಕಾರ್ ಇದ್ದಂಗೆ ಇದು. ಸ್ಪೀಡಿಂಗಲ್ಲೂ ಅಷ್ಟೇ ಸಕ್ಕದಾಗಿರುತ್ತೆ ನಿಮಗೆ ಮಾಡೋಕ್ಕಿದು. ಮೀಟ್ರು ಅಷ್ಟೇ ಎಷ್ಟು ಚಿಕ್ಕದಾಗಿದೆ, ಅಷ್ಟೇ ಕಾಂಪೌಂಡಾಗಿ ಅಲ್ಲೇ ಎಷ್ಟು ಚಿಕ್ಕದಾಗಿದೆ ನೋಡಿ. ಎಲ್ಲ ಅದರಲ್ಲೇ ಡೀಟೇಲ್ಸ್ ಎಲ್ಲ ಅದರಲ್ಲೇ ಕೊಟ್ಟಿರ್ತಾರೆ. ನೋಡಿ, ಇವಾಗ ಓಡಿಸ್ತಾ ಇರ್ತೀನಿ ಯಾವ ಥರ ಬರುತ್ತೆ ಪರ್ಫಾರ್ಮೆನ್ಸಲ್ಲಿ ಅಂತ. ಎಲ್ಲಿ ಏನೇನೋ
ಈ ಗಾಡಿಯಲ್ಲಿ ಮಾತ್ರ ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕತ್ತಾಗಿದೆ. ಮಿನಿ ಕೂಪರ್ ಅಂದ್ರೆ ಒಂಥರ ಕದರ್ ಇದೆ ಗಾಡಿ ನೋಡಿ. ಸ್ಪೀಡಿಂಗ್ ನೋಡಿ ಯಾವ ಥರ ಹೇಳ್ಕೊಂಡು ಹೋಗುತ್ತೆ. ಮತ್ತೆ ಓಡ್ಸೋಕೆ ಮಾತ್ರ ಒಂಥರ ರೇಸಿಂಗ್ ಸ್ಪೋರ್ಟ್ಸ್ ಇದು. ಹ್ಯಾಚ್ ಬ್ಯಾಗಲ್ಲಿ ಸಕ್ಕತ್ತಾಗಿರುತ್ತೆ, ಓಡ್ಸೋಕೆ ಮಾತ್ರ ಕದ್ದರಾಗಿರುತ್ತೆ ಗಾಡಿ. ಬನ್ನಿ ಒಂದೊಂದೇ ತೋರಿಸ್ತಾ ಇರ್ತೀನಿ ನೋಡಿ. ಆರೆಂಜ್ನು ಎಲ್ಲ ಸಕ್ಕತ್ತಾಗಿದೆ. ಸ್ಟೇರಿಂಗು ಕಂಟ್ರೋಲ್ಸ್ ಎಲ್ಲ ಒಂಥರ ಸ್ಪೋರ್ಟ್ಸ್ ಇದು ವರ್ಷನ್ ಇದು. ಸ್ಪೀಡಿಂಗ್ ಮಾತ್ರ ಸಕ್ಕತ್ತಾಗಿರುತ್ತೆ, ಅದು ತೋರಿಸ್ತೀನಿ ನಿಮಗೆ. ಸ್ಪೀಡಿಂಗ್ ಮಾಡುವಾಗ ಸಕ್ಕತ್ತಾಗಿರುತ್ತೆ ಗಾಡಿ. ಬನ್ನಿ ತೋರಿಸ್ತೀನಿ ನಿಮ್ಗೆ ಅದನ್ನು ನೋಡಿ ಯಾವ ಥರ ಹೇಳ್ಕೊಂಡು ಹೋಗುತ್ತೆ. ನೋಡಿ ಯಾವ ಥರ ಹೇಳ್ಕೊಂಡು ಹೋಗುತ್ತೆ ಗಾಡಿ ನೋಡಿ. ಸ್ಪೀಡಿಂಗ್ 140 160 ಯಾವ ಥರ ಹೇಳ್ಕೊಂಡು ಹೋಗುತ್ತೆ ನೋಡಿ. ಅಲ್ಲಿ ಮುಂದೆ ನೋಡಿ ಯಾವ ಥರ ಇದೆ ಅಂತ. ಸ್ಪೀಡಿಂಗ್ ನೋಡಿ ಯಾವ ಥರ ಹೇಳ್ಕೊಂಡು ಹೋಗುತ್ತೆ ಗಾಡಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದು ಸ್ಪೀಡಿಂಗಲ್ಲಿ ಮಾತ್ರ. ಕದ್ದರ್ ಓಡಿಸ್ಬಿಟ್ಟು ಯಾವ ಥರ ಸ್ಪೀಡಿಂಗ್ ಹೋಗುತ್ತಂದ್ರೆ ಸೌಂಡ್ ನೋಡಿ ಯಾವ ಥರ ಬರ್ತಾ ಇದೆ. ಎಕ್ಸಾಸ್ಟ್ ಸಕ್ಕತ್ತಾಗಿದೆ ಸೌಂಡ್ ಇದ್ರದ್ದು ಮಾತ್ರ. ಅದು ತೋರಿಸ್ತೀನಿ ನಾನು, ಒಂದೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತೆ ಮೇಲೆ ನೋಡಿ ಸನ್ ರೂಫ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸಕ್ಕತ್ತಾಗಿದೆ ಅದನ್ನು. ಮತ್ತೆ ಬ್ಯಾಕ್ ಅದ್ರ ಹಿಂದೆನೂ ಬರ್ತೀನಿ ನಿನಗೆ ನೋಡಿ. ಸೌಂಡ್ ನೋಡಿ ಫ್ರೆಂಡ್ಸ್, ಸೌಂಡ್ ಯಾವ ಥರ ಕೇಳಿಸ್ತಾ ಇದೆ ನೋಡಿ. ಆ ಸೌಂಡು ಆ ಫೀಲ್ ತಗೊಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಸೌಂಡ್ ನೋಡಿ. ಸೌಂಡ್ ನೋಡಿ ಯಾವ ಥರ ಫೀಲಿಂಗ್ ಬರ್ತಾ ಇದೆ ಕಾರ್ ಓಡಿಸುವಾಗ. ಸಕ್ಕತ್ತಾಗಿದೆ ಮಿನಿ ಕೂಪರ್ ಅಂತ ಏನೋ ಅನ್ಕೊಂಡೆ. ಸ್ಪೀಡಿಂಗಲ್ಲಿ ಸಕ್ಕತ್ತಾಗಿದೆ. ಇನ್ನೊಂದೇನಂದರೆ ಮತ್ತೆ ಫೀಲು ಅಷ್ಟೇ ಓಡಿಸೋವಾಗ ಪರ್ಫಾರ್ಮೆನ್ಸ್ ವೇರಿಯಂಟೆಡ್ ಎಳ್ದೆಳ್ದು ಬಿಸಾಕುತ್ತೆ ಗಾಡಿ. ಪರ್ಫಾರ್ಮೆನ್ಸ್ ಮಾತ್ರ ಟಾಪ್ ನಾಚಲ್ಲಿದೆ ಗಾಡಿ ಮಾತ್ರ. ನಿಮ್ಗೆ ಔಟ್ಸೈಡಿಂದ ತೋರಿಸ್ತೀನಿ. ಮತ್ತು ಏನೇನು ಪ್ಯಾಡಲ್ ಶಿಫ್ಟರ್ ಇದರಲ್ಲಿರೋದು ನೋಡಿ. ನೋಡಿ ಸೌಂಡ್ ನೋಡಿ ಯಾವ ಥರ ಬರುತ್ತೆ ಅಂದರೆ ಹುಷಾರಾಗಿ ನೋಡ್ಕೊಂಡು ಓಡಿಸ್ಕೋಬೇಕು. ಮೈನ್ ಇಂಪಾರ್ಟೆಂಟು ಈ ಗಾಡಿನ. ಹೆಂಗಂದ್ರೆ ಹಂಗೆ ಓಡ್ಸೋಕೆ ಹೋಗ್ಬಾರ್ದು. ಮತ್ತು ಹೈವೇಗಳಲ್ಲಿ ಓಡಿಸ್ಕೋಬೇಕು ಆರಾಮಾಗಿ. ಹೈವೇಗಳಲ್ಲಿ ಓಡಿಸ್ಕೋಬೇಕು ಮೈನ್ ಇಂಪಾರ್ಟೆಂಟು. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಓಡ್ಸೋಕೆ ಹೋಗ್ಬಾರ್ದು. ಸ್ಪೀಡಿಂಗ್ ಯಾಕಂದರೆ ಜಾಸ್ತಿ ಇರುತ್ತೆ ಈ ಗಾಡಿದು. ಸಿಟಿ ಯೂಸೇಜು ಮಾಡ್ಬೋದು, ಮೈಲೇಜ್ ಬರೋಲ್ಲ, ಅದೊಂದು ಮೈನ್ ಇಂಪಾರ್ಟೆಂಟು. ಮೈಲೇಜ್ ಒಂದು ಬರಲ್ಲ ಗಾಡಿ. ಇನ್ನು ಅದು ಬಿಟ್ಟರೆ ಚಿಂದಿಲು ಎಲ್ಲ ಹೊಡೆದು ಬಿಸಾಕ್ಬೋದು ಈ ಗಾಡಿನ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಕ್ಕತ್ತಾಗಿರುತ್ತೆ ನಿಮ್ಮ ಗಾಡಿ. ಸೌಂಡೇ ನನಗೆ ಕ್ರೇಜಿ ಅನಿಸ್ತಾ ಇದೆ. ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಈ ಥರನೇ ಫಾಲೋ ಮಾಡ್ತಾಯಿರಿ. ನಾನು ಈ ಥರನೇ ಕಂಟೆಂಟ್ ನಿಮ್ಗೆ ತಂದು ತೋರಿಸ್ತಾ ಇರ್ತೀನಿ, ರಿವ್ಯೂಲ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಮರಳಿ ಸಿಗೋಣ. ಬಾಯ್.